ಹಾಯ್ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂತಂದರೆ ನಿನ್ನೆ ಒಂದು ವಿಡಿಯೋ ನೋಡಿದ್ದೆ ನಾನು. ಏನಪ್ಪ ಅಂತಂದರೆ ಸೋಪಿನ ಬಗ್ಗೆ ಹೇಳಿದರು. ಅದು ಏನೋ ಚಾನಲ್ ಹೆಸರಿದೆ, ಬಟ್ ನನಗೆ ಅಷ್ಟು ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಅಷ್ಟು ಗಮನ ಕೊಟ್ಟು ನಾನು ಕೇಳಿಸ್ಕೊಂಡಿದ್ದೀನಿ ಲಾಸ್ಟಕ್ಕೆ. ನಾನು ಇನ್ನೊಬ್ರದ್ದು ಫಾಲೋವರ್ಸ್ ಕೂಡ ಹೌದು. ಯಾರಂದರೆ ರಮ್ಯಾ ಜಗನ್ನಾಥ್ ಅಂತ. ಅವ್ರ ಕ್ಲಿಪ್ನಲ್ಲಿ ಬಂದಿರೋದಿದು. ನಮ್ಮ ಹೆಣ್ಮಕ್ಳಿಗೆ ಇವಾಗ ಬಂಗ್ ಜಾಸ್ತಿ ಅಂತ ಬರ್ತಾ ಇದೆಯಲ್ವಾ ಎಲ್ಲ ಮುಖಕ್ಕೆಲ್ಲ. ಹಾಗಾಗಿ ಅವರು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು. ಜಗನ್ನಾಥ್ ಅವರಲ್ಲ, ರಮ್ಯಾ ಜಗನ್ನಾಥ್ ಅಲ್ಲ, ಅವರು ಬೇರೆಯವರಿದ್ದರು. ಏನೋ ಎಂಥ ಬುತ್ತಿ ಅಂತ ಹೇಳಿದ್ರಪ್ಪ, ಊಟದ ಬುತ್ತಿ ಏನೋ ಹೇಳಿದರು. ಅದು ನನಗಷ್ಟು ಪರ್ಫೆಕ್ಟಾಗಿ ನೆನಪು ಬರ್ತಾಯಿಲ್ಲ. ಮೈಸೂರಿನಲ್ಲೇ ಆಯಿಲ್ ಮುಖಾಂತರ ಸೋಪ್ ರೆಡಿ ಮಾಡ್ತಾ ಇದ್ದಾರಂತೆ. ತುಂಬ ಚೆನ್ನಾಗಿದೆ. ನಡಿರೋಜೊಳಗೆ ತುಂಬ ಚೆನ್ನಾಗಿದೆ ಅವರು ಮಾಡೋ ಮೆಥಡ್. ಅಂದರೆ ಫಸ್ಟಿಗೆ ನಾನು ನೋಡಿರಲಿಲ್ಲ, ಲಾಸ್ಟಿಗೆ ಮಿಡ್ಲದಿಂದ ಲಾಸ್ಟ್ವರೆಗೂ ನೋಡಿದ್ದೇನೆ. ಫಸ್ಟ್ ಮಾತಾಡಬೇಕಾದ್ರೆ ನಾನು ಸ್ವಲ್ಪ ಕಿಚನ್ದಲ್ಲಿ ಕೆಲಸ ಇತ್ತಂತ ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ನನಗೂ ಯಾಕೋ ಸೋಪ್ ತೋರಿಸ್ತಿದ್ರಲ್ಲ ಅಂತ ಬಂದು ನೋಡಿದಾಗ ಗೊತ್ತಾಯಿತು. ಚೆನ್ನಾಗಿ ಮಾಡಿದ್ದಾರೆ. ಯಾಕಂತಂದರೆ ಬಂಗ ಈಗ ಎಲ್ಲರಿಗೂ ಬರೋದಂತಂದರೆ ಅದೇ ಜಾಸ್ತಿ ಆಗಿರೋದು, ಮುಖಕ್ಕೆಲ್ಲ ಬಂಗ ಬರೋದು. ಹಾಗೆ ಅವರು ಆಯಿಲ್ನಲ್ಲಿ ಮಾಡಿರೋದು, ಮೈಸೂರಿನಲ್ಲೇ ರೆಡಿ ಮಾಡ್ತಾರಂತೆ ಮನೆಯಲ್ಲೇ. ಎಲ್ಲ ಆಯಿಲು ಅಂದರೆ ಹರಳೆ ಎಣ್ಣೆ, ಆಮೇಲೆ ನಮ್ಮದು ಕೊಬ್ಬರಿ ಎಣ್ಣೆ, ಗಾಣದಿಂದ ತೆಗೆದಿರೋಂಥ ಕೊಬ್ಬರಿ ಎಣ್ಣೆ ಅಂತೆ. ತುಂಬ ಚೆನ್ನಾಗಿ ತೋರಿಸಿದ್ರು. ಆವಾಗೇ ಮಾಡಿ ತೋರಿಸಿರೋ ಅವರು. ಒಂದು ನಿಮಿಷ ವೀಕ್ಷಣೆ. ಬೇಡ, ಹೋಗಬಾರ್ದು. ಆ ಕಡೆ ಹಿತ್ಲಾಗ ಹೋಗು, ಹಿತ್ಲ ಕಡೆ ಹೋಗಮ್ಮ. ಇವಳ್ದೊಂದು ಕಾಟ. ಹೀಗಾಗಿ ಲೈವ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ವಿಡಿಯೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ, ಮೆಟ್ಲಿಗೆ ಬಂದು ಇಲ್ಲೇ ನಿಂತ್ಕೊಂಡಿರೋದು ಕ್ಯಾಮ್ರಾ ಮುಂದೆನೆ. ಬಡಿತೇನೆ ನಾನು ನಿನ್ನ. ಹಾಗೆ ಅವರು ಮುಲ್ತಾನಿ ಮಟ್ಟಿಯಲ್ಲಿ ಮಾಡೋದು. ಆಮೇಲೆ ಏನೋ ಅಕ್ಕಿ ಹಿಟ್ಟು ಅಂತ ಹೇಳ್ದಂಗಿತ್ತಪ್ಪ. ಆಮೇಲೆ ಕನಗಲಿ ಹೂವು ಅಂತ ಏನೋ ಹೇಳ್ದಂಗಿತ್ತು, ನನಗೆ ಗೊತ್ತಿಲ್ಲ. ಅದು ಯೆಲ್ಲೋ ಕಲರ್ ಇರುತ್ತೆ, ಅದು ಬೀದಿಯಲ್ಲಿ ಕೂಡ ಇರುತ್ತೆ ನೋಡಿ. ಆ ಹೂವಿನ ಪೌಡ್ರ್ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಆ ಥರ ಪರಿಮಳ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು ವಿಡಿಯೋ ಮಾಡೋರೆಲ್ಲ. ಚೆನ್ನಾಗಿದೆ. ಆಮೇಲೆ ಹಾಗೆ ನಾನು ನೋಡಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಂಡಿರೋದು ನಾನು. ಸ್ಕ್ರೀನ್ಶಾಟ್ ಅಂದರೆ ಅವರ ನಂಬರ್ ತಗೊಂಡಿರೋದು. ಅಂದರೆ ಅವರ ಸ್ಕ್ರೀನ್ ಮ್ಯಾಗ ನಂಬರ್ ಬಂದಿತ್ತು, ಅದನ್ನು ತೆಗೆದು ಇಟ್ಕೊಂಡಿದ್ದೆ. ನೋಡೋಣ, ನಾವು ಯಾವಾಗಾದರೂ ಟ್ರೈ ಮಾಡೋಣ ಅಂತ. ಕಡಲೆ ಹಿಟ್ಟಿನ ಸೋಪು, ಅದು ಎಂತ ಮತ್ತೇನು ಹೇಳಿದ್ರಪ್ಪ ಅವರು, ಮುಲ್ತಾನಿ ಮಟ್ಟಿ ಸೋಪು, ಬೀಟ್ರೂಟ್ ಸೋಪು, ಇವೆಲ್ಲ ಹೇಳಿದರು. ಅವರು ಚೆನ್ನಾಗಿ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ದಿಂದ ಅವರು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ತುಂಬ ಒಳ್ಳೆ ಮಾಡಿರೋದು ಅದು ಒಂದು ಪ್ರೊಸೀಜರು. ಇಲ್ಲ, ಈ ಥರ ನಾವು ಗೃಹಿಣಿಯರ ಮನೆಯಲ್ಲಿ ಕುಂತು ಏನಾದರೂ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ಎಜುಕೇಟೆಡ್ ಕೂಡ ಇದ್ದಾರಂತೆ. ತುಂಬ ಈಗ ಸೋಪ್ ಅವರು ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತದೆ ಅಂತ ಹೇಳಿದರು. ಅಂದರೆ ಕೆಲವೊಬ್ಬರು ಮೊದಲೆಲ್ಲ ತೊಗೋತಿರ್ಲಿಲ್ಲ, ಇವಾಗೆಲ್ಲ ನಮ್ಮ ಸೋಪ್ ಖರ್ಚಾಗ್ತವೆ, ಹೋಗ್ತವೆ. ಒಬ್ಬೊಬ್ಬರು 10-5 ತೊಗೋತಾರೆ. ಈ ಥರ ಎಲ್ಲ ಹೇಳಿದರು. ಚೆನ್ನಾಗದಾವ ಅಂತ ಹೇಳಿದರು. ನೋಡಿ, ಯಾರಿಗಾದರೂ ತುಂಬ ಬಂಗಿದ್ದರೆ, ತುಂಬ ಇದು ಮುಖಕ್ಕೆಲ್ಲ ಶೈನಿಂಗ್ ಬರುತ್ತೆ ಅಂತ ಕೂಡ ಹೇಳಿದರು. ಚೆನ್ನಾಗಿದೆ ಅಂತ ಹೇಳಿದರು. ಇನ್ನೇನು ಒಂದು ಅರ್ಧ ಗಂಟೆಯಲ್ಲೇ ಅವರು ಕುಂತ್ಕೊಂಡು ಏನು ವಿಡಿಯೋದವ್ರು ಹೋಗಿದ್ರಲ್ಲ ನಮ್ಮ ಯೂಟ್ಯೂಬರ್ಸು, ಅವ್ರ ಎದುರುಗಡೆನೇ ಮಾಡಿ ತೋರಿಸಿದ್ರು. ನಾನು ಅದನ್ನು ನೋಡಿದೆ. ಎಲ್ಲ ಆಯಿಲ್ ಮೂಲಕನ ಮಾಡಿರೋದಿದೆ. ಚೆನ್ನಾಗಿದೆ ಸೋಪು. ಖಂಡಿತ ನಾನು ಟ್ರೈ ಮಾಡ್ತೀನಿ, ಮಾಡಬೇಕಂತಿದೆಯೇ. ಆದರೆ ಅವರು ಕೊರಿಯರ್ ಅಂತಂದರೆ ಇಂಡಿಯನ್ ಕೊರಿಯರ್ ಮುಖಾಂತರ ಅಂತ ಹೇಳಿದರು. ಪೋಸ್ಟಿಂದ ಕಳಿಸ್ತೀವಿ ಅಂತ ಹೇಳಿದರು. ಅಡ್ರೆಸ್ ಹಾಕಿದರೆ ಯಾರಿಗಾದರೂ ಬಂಗಿದೆ ಅಂದರೆ, ನಂಬರ್ ಬೇಕಂದರೆ
ರಮ್ಯಾ ಜಗನ್ನಾಥ್ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರ ವಿಡಿಯೋ ಮುಖಾಂತರ. ಇಲ್ಲಪ್ಪ ಅಂದರೆ ನನ್ನ ಹತ್ರ ನಂಬರ್ ಇದೆ, ಯಾರಿಗಾದ್ರೂ ನಂಬರ್ ಬೇಕಂದರೆ ಖಂಡಿತ ನಾನು ಕಮೆಂಟ್ ಮೂಲಕ ಹೇಳಿ ಒಂದು ನಂಬರ್ ಹಾಕ್ತೀನಿ, ತಗೊಳ್ಳಿ, ಚೆನ್ನಾಗಿದೆ ಅಂತೆ, ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ಏನು ಹೇಳಬೇಕಂತಂದರೆ, ನನಗೂ ಕೂಡ ಸ್ವಲ್ಪ ಭಂಗ ಬಂದಿತ್ತು ಅನ್ನೋಕ್ಕಿಂತ ಸ್ವಲ್ಪ ಬರ್ತಾಯಿತ್ತು. ಈ ಸೈಡೆಲ್ಲ ಸ್ವಲ್ಪ ಇತ್ತು, ಈಚೆ ಸೈಡ್ ಹೆಚ್ಚಿತ್ತು. ಸುಮ್ಮನಿರಮ್ಮ ನೋಡಿ, ಈ ಥರ ಡಿಸ್ಟರ್ಬ್ ಮಾಡ್ತಾರೆ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸುಮ್ಮನಿರು ಸೈಡಿಗೆ ಆಗ ಎಲ್ಲೆಲ್ಲಿ ಬಿಸ್ಲಾಗ ಸಾಯಕ್ಕೆ ಹೋಗ್ತಿ, ಸೈಡ್ಕಾಗ. ಹಾಗೆ ನಾನು ತಡಿ ಇದು ರಕ್ತಚಂದನ, ಈ ರಕ್ತಚಂದನ ಸೋಪು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಈ ಥರ ರಿಸಲ್ಟ್ ಬಂದಿದೆ, ಚೆನ್ನಾಗಿದೆ. ಇತ್ತಂತೂ ಕೂಡ ರಿಸಲ್ಟು ಅಂದರೆ ಈ ಯಾವ್ಯಾವ ಸೋಪಿಗೆ ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ಅವರು ಮೇಡಮ್ ಅವರು ರಿಯಲ್ ಆಗಿ ಯೂಟ್ಯೂಬರ್ಸ್ ಮುಂದೆ ಕೂತ್ಕೊಂಡು ಮಾಡಿದಾಗ ಯಾವ ಕೆಮಿಕಲ್ಸು ಇಲ್ಲ ಅದರೊಳಗೆ, ಯೂಸ್ ಮಾಡ್ಬೋದು ಅಂತ ನನಗೂ ಕೂಡ ಅನಿಸಿದೆ. ಹಾಗಾಗಿ ನಾನು ಇದನ್ನು ವೀಕ್ಷಕರ ಮುಂದೆ ಹೇಳ್ತಾ ಇದ್ದೀನಿ. ರಮ್ಯಾ ಜಗನ್ನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಅವ್ರನ್ನ ಸಂಪರ್ಕ ಮಾಡ್ಬೋದು ನೀವು. ಇದು ನಂದು ಸೋಪು ನಾ ಯೂಸ್ ಮಾಡೋದು, ಅಂದರೆ ಮುಖಕ್ಕೆ ಅಷ್ಟೇ ಯೂಸ್ ಮಾಡೋದು. ಇದರಿಂದ ಕೂಡ ನನಗೆ ಕಂಪ್ಲೀಟ್ಲಿ ರಿಸಲ್ಟ್ ಸಿಕ್ಕಿದೆ. ಅಂದರೆ ಈಚೆ ಎಲ್ಲ ಪೂರ್ತಿ ಬ್ಲ್ಯಾಕ್ ಆಗಿರೋದಿತ್ತು, ಕ್ರಮೇಣವಾಗಿ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಯಿತು. ಈಗ ನೋಡ್ಬೋದು, ನಮ್ಮಲ್ಲೇ ಸ್ವಲ್ಪ ವಿಡಿಯೋ ಸರಿ ಬರ್ತಿಲ್ಲ, ಸ್ವಲ್ಪ ಇದೆ ಇಲ್ಲಷ್ಟೇ, ನಿಧಾನ ಕಡಿಮೆ ಆಗಿದೆ ನನಗೆ. ರಿಸಲ್ಟ್ ಅಂತಂದರೆ ನನಗೆ ಬಂದಿರೋ ರಿಸಲ್ಟು 1 ರಿಂದ 2 ತಿಂಗಳು ಬೇಕಾಯಿತು. ಇದು 2ನೇ ತಿಂಗಳು ನಾನು ಯೂಸ್ ಮಾಡೋಕತ್ತಿ. ನಿಧಾನಕ್ಕೆ ಅನಿಸುತ್ತೆ, ಒಂದು 3 ತಿಂಗಳು 4 ತಿಂಗಳು ಬೇಕು ಅನಿಸುತ್ತೆ. ಹೋಗಿದೆ, ಖಂಡಿತ ಹೋಗಿದೆ. ಯಾರಿಗೆ ಬಂದಿದೆ ಅವ್ರು ಇದನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ, ಖಂಡಿತ ರಿಸಲ್ಟ್ ಕೊಡುತ್ತೆ. ತುಂಬ ಇದ್ದರೆ ಸ್ವಲ್ಪ ದಿನ ಕ್ಯೂರ್ ಆಗೋದಕ್ಕೆ ಟೈಮ್ ಬೇಕು ಅನಿಸುತ್ತೆಪ್ಪ. ಯಾಕಂದರೆ ಎಲ್ಲದನ್ನು ಮೆಡಿಷನು ಒಬ್ಬರು ಡಾಕ್ಟ್ರ್ ಹತ್ರ ಹೋದಾಗ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು ಅಂತ ಕೋರ್ಸ್ ಇರುತ್ತಲ್ಲ, ನಿಮಗೂ ಗೊತ್ತಿರುತ್ತೆ. ಆ ಥರ ಇದು ಕೂಡ ಸೋಪಿಂದು ರಿಸಲ್ಟು ಭಾಳ ಇದ್ದವರು ಸ್ವಲ್ಪ ದಿನ ಬೇಕು ಅನಿಸುತ್ತೆ, ಒಂದು 3 ತಿಂಗಳಿಂದ 6 ತಿಂಗಳು ಬೇಕು ಅನಿಸುತ್ತೆ. ನನಗೆ ಸ್ವಲ್ಪ ಕ್ರಮೇಣವಾಗಿ ಆಗ್ತಾ ಇರುವಾಗಲೇ ನಾನು ಯೂಸ್ ಮಾಡಿರೋ ಕಾರಣಕ್ಕೆ ನನಗೆ 1-1.5 ತಿಂಗಳಿನಲ್ಲಿ ರಿಸಲ್ಟ್ ಗೊತ್ತಾಯಿತು. ನಾನು 2 ಹೊತ್ತು ವಾಶ್ ಮಾಡ್ತೀನಿ, 2 ಹೊತ್ತು, ಒಮ್ಮೆ ಬೆಳಗ್ಗೆ ಒಮ್ಮೆ ಸಾಯಂಕಾಲ. ಅಂದರೆ ನಾನೇನು ಬ್ರಷ್ ಮಾಡೋಕ್ಕೆ ಹೋಗ್ತೀನಿ ಆವಾಗ ಮಾಡಿರ್ತೀನಿ, ಆದರೆ 3 ಸಲ ಆಗುತ್ತೆ. ಸ್ನಾನಕ್ಕೆ ಹೋದಾಗ 1 ಸಲ ಮಾಡಿರ್ತೀನಿ. ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಹತ್ರ ದೀಪ ಅಂತ ಹಚ್ಚೋದಕ್ಕಂತ ಬಂದಾಗ ಅವಾಗ 1 ಸಲ, ಕೆಲವೊಂದು ಸಲ 2 ಸಲ ಮಾಡ್ತೀನಿ, ಸ್ನಾನಕ್ಕೆ ಹೋದಾಗ ಮತ್ತು ಸಾಯಂಕಾಲ. ಈ ಅಗತ್ಯವಾಗಿ ಬೆಳಗ್ಗೆ ಮಾಡಬೇಕಂತ ನನಗೆ ಒಂದೊಂದು ಸಲ ಟೈಮ್ ಕೂಡ ಸಿಗೋದಿಲ್ಲ. ಒಂದೊಂದು ಸಲ ಮಾಡಿರ್ತೀನಿ, ಒಂದೊಂದು ಸಲ ಇಲ್ಲ ವೀಕ್ಷಕರೇ. ಕಂಪ್ಲೀಟ್ಲಿ ನಂದು 2 ಸಲ ಮಾತ್ರ ವಾಶ್ ಮಾಡ್ತೀನಿ ದಿವಸಕ್ಕೆ. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ರಕ್ತಚಂದನ ಇದು ನೋಡಿ, ಬಂಗಿದ್ದವ್ರು ಯೂಸ್ ಮಾಡ್ಬೋದು. ರಿಸಲ್ಟ್ ಮಾತ್ರ ಪ್ರಮಾಣವಾಗಿ, ಅಂದರೆ ಇವತ್ತೇ ಹಚ್ಕೊಂಡೆ 8 ದಿವಸದಾಗ ರಿಸಲ್ಟೇ ಬರಲಿಲ್ಲಪ್ಪ, ಇವಳೆ ಅವಳು ತೋರಿಸಿದ್ರು ಅನ್ಬೇಡಿ. ಇದು ಬರ್ತೈತೆ, ರಿಸಲ್ಟ್ ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಒಂದು 3 ತಿಂಗಳು 6 ತಿಂಗಳು ಬೇಕಾಗುತ್ತೆ. ತುಂಬ ಜಾಸ್ತಿ ಇದ್ದವ್ರ ಮಾತ್ರ 6 ತಿಂಗಳು ಬೇಕಾಗುತ್ತೆ ಅನಿಸುತ್ತೆ. ಇದು ನಿಮ್ಮ ಇಷ್ಟ. ನಾನು ತೋರಿಸಿದ್ದೀನಿ, ಯೂಸ್ ಮಾಡಬೇಕೋ ಬಿಡಬೇಕೋ, ಬಂಗಿದ್ದವ್ರು ಮಾಡ್ಬೋದು. ನಾನಂತೂ ಮಾಡಿದ್ದೀನಿ, ಕ್ಯೂರ್ ಆಗಿದೆ. ಈಚೆ ಸ್ವಲ್ಪ ಇದೆ, ಇಲ್ಲೆಲ್ಲೆಲ್ಲೇ ಇದನ್ನು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಅಷ್ಟೇ ಇದೆ. ಅಷ್ಟೊಂದು ನನ್ನ ಮುಖ ಎಲ್ಲ ಹರಡಿರಲಿಲ್ಲ, ಹಾಗಾಗಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ರಕ್ತಚಂದನ. ವೀಕ್ಷಕರೇ, ನನ್ನ ವಿಡಿಯೋ ಇಲ್ಲೇ ಸ್ಕಿಪ್ ಮಾಡ್ತೀನಿ.
ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಕ್ವೆಸ್ಟ್ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಕೇಳ್ತಾ ಇದ್ದನ್ನು ತಿಳ್ಕೊಂಡು ದಯವಿಟ್ಟು ಮಾಡಿ. ಎಲ್ಲರಿಗೂ ನಮಸ್ಕಾರ.